ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಾವು ಅತಿ ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ಕೇಳಲಿದ್ದೇವೆ. ಪುರಾಣಗಳ ಪ್ರಕಾರ ಯಾರು ಭಕ್ತಿ ಮತ್ತು ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯ ಈ ಪುಣ್ಯಕಥೆಯನ್ನು ಕೇಳುತ್ತಾರೋ ಅಂತಹವರ ಜನ್ಮ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುವುದರಿಂದ ನಿಮ್ಮ ಮನೆಯಲ್ಲಿ ಕಡು ಬಡತನವಿದ್ದರೂ ಅದು ದೂರವಾಗುತ್ತದೆ. ಸಾಲ ಬಾಧೆಗಳು ಕಳೆದು ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಮತ್ತು ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ಶಿವ ಮತ್ತು ಗಣೇಶ ಸಹ ಅಯ್ಯಪ್ಪ ಮಾಲೆ ಹಾಕಿಕೊಂಡಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆಯೇ? ನಿಜವಾಗಿ ಅಯ್ಯಪ್ಪ ಮಾಲೆ ಯಾಕೆ ಹಾಕಿಕೊಳ್ಳಬೇಕು, ಮಾಲೆ ಹಾಕಿದ ಮೇಲೆ ಏನೆಲ್ಲ ಮಾಡಬೇಕು ಮತ್ತು ಮಾಡಬಾರದು, ಶಬರಿಮಲೆಗೆ ಹೋಗುವಾಗ ಏನೆಲ್ಲ ಮಾಡಬೇಕು ಮತ್ತು ಏಕೆ ಮಾಡಬೇಕು, ಅಲ್ಲಿ 18 ಮೆಟ್ಟಿಲುಗಳು ಇವೆ ಅಲ್ಲವೇ? ಆ ಮೆಟ್ಟಿಲುಗಳನ್ನು ಏಕೆ ಕಟ್ಟಿಸಿದರು, ಪ್ರತಿ ಮೆಟ್ಟಿಲಿನಲ್ಲಿ ಒಬ್ಬ ದೇವರು ಇರುತ್ತಾರೆ ಎಂಬ ವಿಷಯ ನಿಮಗೆ ಗೊತ್ತಿದೆಯೇ? ಈ ಎಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಥವಾ ನಿಮಗೆ ಇಷ್ಟವಾದ ದೇವರನ್ನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಒಂದು ದಿನ ಭಗವಾನ್ ಶಿವನು ಅಯ್ಯಪ್ಪ ಮಾಲೆ ಧರಿಸಿ ಧ್ಯಾನ ಮಾಡುತ್ತಿರುವುದನ್ನು ಮುದ್ದು ಗಣೇಶನು ನೋಡುತ್ತಾನೆ. ಭಗವಾನ್ ಶಿವನು ಕಪ್ಪು ಬಟ್ಟೆಗಳನ್ನು ಧರಿಸಿದ್ದನ್ನು ನೋಡಿ ಗಣೇಶನು, ಅಪ್ಪ, ಇಂದು ಹೊಸದಾಗಿ ಕಪ್ಪು ಬಟ್ಟೆಗಳನ್ನು ಧರಿಸಿದ್ದೀರಾ ಎಂದು ಆಶ್ಚರ್ಯಪಟ್ಟು ಭಗವಾನ್ ಶಿವನ ಬಳಿ ಹೋಗಿ ಹೀಗೆ ಹೇಳುತ್ತಾನೆ, ಅಪ್ಪ, ನೀವು ಏಕೆ ಕಪ್ಪು ಬಟ್ಟೆಗಳನ್ನು ಧರಿಸಿದ್ದೀರಿ ಎಂದು ಕೇಳುತ್ತಾನೆ. ಆಗ ಭಗವಾನ್ ಶಿವನು ಕಣ್ಣು ತೆರೆದು, ಗಣೇಶ, ನಾನು ಅಯ್ಯಪ್ಪ ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಗಣೇಶನು ಕೇಳುತ್ತಾನೆ, ಅಪ್ಪ, ಅಯ್ಯಪ್ಪ ದೀಕ್ಷೆ ಎಂದರೇನು, ಈ ಅಯ್ಯಪ್ಪ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ, ಗಣೇಶ, ಅಯ್ಯಪ್ಪ ನಿನಗೆ ತಮ್ಮನಾಗುತ್ತಾನೆ ಮಗು ಎಂದು ಅಯ್ಯಪ್ಪನ ಸಂಪೂರ್ಣ ಚರಿತ್ರೆಯನ್ನು ಹೇಳುತ್ತಾ ಮಹಿಷಿಗೆ ಬ್ರಹ್ಮ ಕೊಟ್ಟ ವರದ ಬಗ್ಗೆ, ಭಸ್ಮಾಸುರನು ಶಿವನನ್ನು ಓಡಿಸಿದ ವಿಷಯದ ಬಗ್ಗೆ, ಶಿವ ಮತ್ತು ವಿಷ್ಣುವಿನ ನಡುವೆ ನಡೆದ ಸಂಭೋಗದ ಬಗ್ಗೆ, ಅಯ್ಯಪ್ಪನ ಜನನ, ಅಯ್ಯಪ್ಪನು ಹೇಗೆ ಬೆಳೆದನು ಎಂಬ ವಿಷಯಗಳ ಬಗ್ಗೆ ಮತ್ತು ಅಯ್ಯಪ್ಪ ಮತ್ತು ಮಹಿಷಿಯ ನಡುವೆ ನಡೆದ ಯುದ್ಧದ ಸಂಪೂರ್ಣ ಅಯ್ಯಪ್ಪನ ಚರಿತ್ರೆಯನ್ನು ಗಣೇಶನಿಗೆ ವಿವರಿಸುತ್ತಾರೆ. ವೀಕ್ಷಕರೇ, ಇದೆಲ್ಲ ನಿಮಗೆ ತಿಳಿದಿದ್ದರೆ ನಮ್ಮ ಚಾನಲಲ್ಲಿ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೇವೆ, ಅದನ್ನು ನೀವು ತಪ್ಪದೇ ನೋಡಿ. ಇದು ಬಹಳ ಅದ್ಭುತವಾದ ಕತೆ. ಗಣೇಶನು ಅಯ್ಯಪ್ಪನ ಇತಿಹಾಸವನ್ನು ಸಂಪೂರ್ಣವಾಗಿ ಕೇಳಿ ಬಹಳ ಸಂತೋಷ ಪಡುತ್ತಾನೆ. ನನ್ನ ತಮ್ಮ ಇಷ್ಟು ಮಹಾನ್ ವ್ಯಕ್ತಿಯೇ, ಇಷ್ಟು ವರ್ಷಗಳವರೆಗೆ ಈ ವಿಷಯವನ್ನು ನನಗೆ ಏಕೆ ಹೇಳಲಿಲ್ಲ ಅಪ್ಪ ಎಂದು ದುಃಖಿಸುತ್ತಾನೆ. ಹೇಗಾದರೂ ನನ್ನ ತಮ್ಮನನ್ನು ನಾನು ನೋಡಲೇಬೇಕು ಅಪ್ಪ ಎಂದು ಹೇಳುತ್ತಾನೆ. ಅದಕ್ಕೆ ಭಗವಾನ್ ಶಿವನು ನಗುತ್ತಾ, ಅಯ್ಯಪ್ಪನನ್ನು ನೋಡುವುದು ಅಷ್ಟು ಸುಲಭವಲ್ಲ ಗಣೇಶ, ನಾನು ಕೂಡ ನನ್ನ ಅಯ್ಯಪ್ಪನನ್ನು ನೋಡಲು ಈ ಮಾಲೆ ಹಾಕಿಕೊಂಡು 18 ಬೆಟ್ಟಗಳನ್ನು ಏರಿ ಅಯ್ಯಪ್ಪನ ದರ್ಶನ ಮಾಡುತ್ತೇನೆ. ನಿನ್ನ ತಮ್ಮನನ್ನು ನೋಡಬೇಕೆಂದರೆ ನೀನು ಈ ಮಾಲೆಯನ್ನು ಹಾಕಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಗಣೇಶನು ಹೇಳುತ್ತಾನೆ, ಓ ಹಾಗೆಯೇ, ಹಾಕಿಕೊಂಡು ಬಿಡುತ್ತೇನೆ ಅಪ್ಪ ಎಂದು ಗಣೇಶನು ನಗುತ್ತಾ ಹೇಳುತ್ತಾನೆ. ಆಗ ಭಗವಾನ್ ಶಿವನು ಹೇಳುತ್ತಾರೆ, ಗಣೇಶ, ಈ ಅಯ್ಯಪ್ಪ ಮಾಲೆ ಆಗುವುದು ಅಷ್ಟು ಸುಲಭವಲ್ಲ ಮಗನೇ, ಬಹಳ ಕಷ್ಟ. ಈ ಮಾಲೆಗೆ ಅನೇಕ ನಿಯಮಗಳು ಇವೆ, ಅವೆಲ್ಲವನ್ನು ಹೇಳುತ್ತೇನೆ ಕೇಳು. ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಕೊಂದ ನಂತರ ಅಯ್ಯಪ್ಪನನ್ನು ಸಾಕಿದ ತಂದೆ ರಾಜಶೇಖರನಿಗೆ ಹೀಗೆ ಹೇಳುತ್ತಾನೆ, ಈಗ ನಾನು ಬಿಡುವ ಬಾಣ ಎಲ್ಲಿ ಬೀಳುತ್ತದೆಯೋ ಅಲ್ಲಿ ನನಗೆ ಒಂದು ದೇವಾಲಯವನ್ನು ಕಟ್ಟಿಸಿ ಎಂದು ಅಯ್ಯಪ್ಪನು ಬಾಣ ಬಿಡಲು ಅದು ನೇರವಾಗಿ
ಶಬರಿ ಮಾತೆಗೆ ಎಲ್ಲಿ ಮಾತು ಕೊಟ್ಟಿದ್ದನೋ ಅಲ್ಲಿಗೆ ಹೋಗಿ ಬೀಳುತ್ತದೆ. ರಾಜಶೇಖರನು ಬಹಳ ಕಷ್ಟಪಟ್ಟು ಅಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಾನೆ. ನಂತರ ಒಂದು ದಿನ ರಾಜಶೇಖರನಿಗೆ ಅಯ್ಯಪ್ಪ ಸ್ವಾಮಿ ಕನಸಿನಲ್ಲಿ ಬಂದು ನನ್ನ ದೇವಾಲಯದಲ್ಲಿ ಜೀವನ ತತ್ವಗಳನ್ನು ವಿವರಿಸುವಂತೆ 18 ಮೆಟ್ಟಿಲುಗಳನ್ನು ನಿರ್ಮಿಸಿ ಎಂದು ಹೇಳುತ್ತಾನೆ. ರಾಜಶೇಖರನು ಅಯ್ಯಪ್ಪನು ಹೇಳಿದಂತೆಯೇ ಅಯ್ಯಪ್ಪನ ದರ್ಶನ ಮಾಡಬೇಕೆಂದರೆ ಈ ಮೆಟ್ಟಿಲುಗಳನ್ನು ಏರಿ ಬರುವಂತೆ 18 ಚಿನ್ನದ ಮೆಟ್ಟಿಲುಗಳನ್ನು ನಿರ್ಮಿಸುತ್ತಾನೆ. ಈ 18 ಮೆಟ್ಟಿಲುಗಳು ಬಹಳ ಪವಿತ್ರವಾದವು. ಇವು 18 ಬೆಟ್ಟಗಳಿಗೆ, 18 ದೇವತೆಗಳಿಗೆ ಮತ್ತು 18 ತತ್ವಗಳಿಗೆ ಸಂಕೇತವಾಗಿದೆ. ಆಗ ಗಣೇಶನು ಕೇಳುತ್ತಾನೆ, ಅಪ್ಪ, ಅಸಲಿಗೆ ಈ 18 ಬೆಟ್ಟಗಳು ಯಾವುವು ಮತ್ತು ಏಕೆ ಇರಬೇಕು? ಹಾಗೆಯೇ 18 ಮೆಟ್ಟಿಲುಗಳನ್ನು ಏಕೆ ಹತ್ತಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಭಗವಾನ್ ಶಿವನು ನಗುತ್ತಾ ಹೀಗೆ ಹೇಳುತ್ತಾರೆ, 18 ಬೆಟ್ಟಗಳು ಕನಕಮಲೆ, ರಾಜಮಲೆ, ನೀಲಿಮಲೆ, ಕೊಟ್ಟಮಲೈ, ಸುಂದರಮಲೈ, ಕೊಲ್ಲಮಲೈ, ಕರಿಮಲೈ, ನರುಮಲೈ, ಇಂದ್ರಮಲೈ, ದೇವಮಲೈ, ರುದ್ರಮಲೈ, ಬ್ರಹ್ಮಮಲೈ, ವಿಷ್ಣುಮಲೈ, ಶಿವಮಲೈ, ಶಕ್ತಿಮಲೈ, ಗಣಪತಿ ಮಲೈ, ಸರ್ವಮಲೈ, ಶಬರಿಮಲೈ. 18 ದೇವತೆಗಳು ವಿನಾಯಕ, ಶಿವಪಾರ್ವತಿ ದೇವಿ, ಕುಮಾರಸ್ವಾಮಿ, ಬ್ರಹ್ಮ, ವಿಷ್ಣು, ರಂಗನಾಥ, ಕಾಳಿ, ಸೂರ್ಯದೇವರು, ಚಂದ್ರದೇವರು, ಕುಜ, ಬುದ್ಧ, ಬೃಹಸ್ಪತಿ, ಶುಕ್ರ, ಶನಿದೇವರು, ರಾಹು ಮತ್ತು ಕೇತು. 18 ತತ್ವಗಳು ನೋಡುವುದು, ಕೇಳುವುದು, ಸುಗಂಧ, ರುಚಿ, ಸ್ಪರ್ಶ, ಕಾಮ, ದುರಾಸೆ, ಕ್ರೋಧ, ಕೋಪ, ಮೋಹ, ಅಹಂಕಾರ, ಅಸೂಯೆ, ದಾಂಭಿಕ, ಸಾತ್ವಿಕ, ರಾಜಸ, ತಾಮಸ, ವಿದ್ಯೆ, ಅವಿದ್ಯೆ. ಈ ಗುಣಗಳನ್ನು ತಿಳಿಸಿ ಈ 18 ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಗಣೇಶ, ನಿನಗೆ ನಿನ್ನ ತಮ್ಮ ಯಾರೆಂದು ತಿಳಿಯದಿರಬಹುದು, ಆದರೆ ನಿನ್ನ ತಮ್ಮನಿಗೆ ನೀನು ಯಾರೆಂದು ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಒಂದು ಮೆಟ್ಟಿಲಿನಲ್ಲಿ ನೀನೂ ಸಹ ಇರುವಂತೆ ನಿರ್ಮಿಸಲಾಗಿದೆ. ನೀನಾದರೂ ನಾನಾದರೂ ಯಾರಾದರೂ ಸರಿ, ಈ ಮೆಟ್ಟಿಲುಗಳನ್ನು ಏರುವಾಗ ಇದನ್ನು ನೆನಪಿಟ್ಟುಕೊಳ್ಳಬೇಕು. ನೀವು ಅಯ್ಯಪ್ಪನನ್ನು ದರ್ಶನ ಮಾಡುವುದಕ್ಕೆ ಮಾತ್ರವಲ್ಲ, ಇಷ್ಟೊಂದು ದೇವತೆಗಳನ್ನು, ಇಷ್ಟು ಬೆಟ್ಟಗಳನ್ನು ದರ್ಶನ ಮಾಡಿಕೊಂಡು ಅನಂತರವೇ ಅಯ್ಯಪ್ಪನನ್ನು ದರ್ಶನ ಮಾಡುತ್ತೀರಿ. ಅಂತಹ ಮಹಾದೇವಾಲಯ ಈ ಶಬರಿಮಲೆ ದೇವಾಲಯ. ಹೀಗೆ ರಾಜಶೇಖರನು ದೇವಾಲಯವನ್ನು ನಿರ್ಮಿಸಿದನು. ಆದರೆ ಅಯ್ಯಪ್ಪನ ವಿಗ್ರಹ ಹೇಗಿರಬೇಕು, ಹೇಗೆ ಇಡಬೇಕು ಎಂದು ಅರ್ಥವಾಗುವುದಿಲ್ಲ. ಆಗ ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಪರಶುರಾಮನೇ ತನ್ನ ಕೈಯಲ್ಲಿ ಅಯ್ಯಪ್ಪನ ವಿಗ್ರಹವನ್ನು ಹಿಡಿದು ಗುಡಿಯೊಳಗೆ ಬರುತ್ತಾನೆ. ಆ ವಿಗ್ರಹವು ನೋಡಲು ಎಷ್ಟು ಸುಂದರವಾಗಿರುತ್ತದೆ. ಗಣೇಶ ಹೇಳಲು ಪದಗಳೇ ಸಾಲದು. ಆ ದಿವ್ಯವಾದ ವಿಗ್ರಹವನ್ನು ಪರಶುರಾಮನು ತನ್ನ ಕೈಗಳಿಂದ ಮಕರ ಸಂಕ್ರಾಂತಿಯ ಶುಭ ದಿನದಂದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ಉತ್ತರ ನಕ್ಷತ್ರದ ಶುಭ ದಿನದಂದು ಪ್ರತಿಷ್ಠಾಪಿಸಿದನು. ಆ ದಿನದಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಅಯ್ಯಪ್ಪನು ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆಗ ಅಯ್ಯಪ್ಪನು, ಇಂದಿನಿಂದ ನಾನು ಹೇಳಿದ ನಿಯಮಗಳೆಲ್ಲ ಭಕ್ತಿಯಿಂದ ಪಾಲಿಸಿ ನನ್ನ ದರ್ಶನ ಮಾಡಿದರೆ ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಎಂದು ಹೇಳಿ ವಿಗ್ರಹದೊಳಗೆ ಸೇರಿಕೊಂಡನು ಎಂದು ಭಗವಾನ್ ಶಿವನು ಗಣೇಶನಿಗೆ ಹೇಳುತ್ತಾರೆ. ಆಗ ಗಣೇಶನು ಕೇಳುತ್ತಾನೆ, ಅಪ್ಪ, ಅಸಲಿಗೆ ಈ ನಿಯಮಗಳು ಯಾವುವು? ಹಾಗೆಯೇ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆಗಳನ್ನೇ ಏಕೆ ಧರಿಸಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ, ಗಣೇಶ, ಇದೆಲ್ಲ ಅಯ್ಯಪ್ಪನು ಶನಿದೇವರಿಂದ ತೆಗೆದುಕೊಂಡ ಮಾತು ಮಗನೇ ಎಂದು ಹೀಗೆ ಹೇಳುತ್ತಾರೆ. ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರನ್ನು ಶನಿದೇವರು ಪೀಡಿಸಬಾರದು ಎಂದು ಶನಿದೇವರ ಬಳಿ ಹೋಗಿ, ಓ ಶನಿದೇವ, ನೀನು ಮಾನವರನ್ನು 7 ವರ್ಷಗಳ ಕಾಲ ಏಕೆ ಅಷ್ಟು ಪೀಡಿಸುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಶನಿದೇವನು ಹೇಳುತ್ತಾನೆ,
ನಮ್ಮ ತ್ರಿಮೂರ್ತಿಗಳಿಗೆ ಸೃಷ್ಟಿಸುವುದು, ಪಾಲಿಸುವುದು, ವಿನಾಶ ಮಾಡುವುದು ಅವರವರ ಧರ್ಮಗಳು ಸ್ವಾಮಿ. ಹಾಗೆಯೇ ಈ ಮಾನವರನ್ನು ಪೀಡಿಸುವುದು ನನ್ನ ಧರ್ಮ ಸ್ವಾಮಿ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪನು ಹೇಳುತ್ತಾನೆ, ನಾವು ಸೃಷ್ಟಿಸಿದ ಈ ಮಾನವರನ್ನೇ ನಾವೇ ಪೀಡಿಸುವುದು ಧರ್ಮವೇ. ನೀನು ನಿನ್ನ ಧರ್ಮವನ್ನು ನೆರವೇರಿಸದಿದ್ದರೆ ಏನಾಗುತ್ತದೆ ಶನಿದೇವ ಎಂದು ಕೇಳುತ್ತಾನೆ. ಅದಕ್ಕೆ ಶನಿದೇವನು ಹೇಳುತ್ತಾನೆ, ಸೃಷ್ಟಿ ಧರ್ಮವೇ ತಲೆಕೆಳಕಾಗುತ್ತದೆ ಸ್ವಾಮಿ. ಅವರ ಹಣೆ ಬರಹದ ಪ್ರಕಾರ ನಾನು ಎಲ್ಲವರನ್ನು ಪೀಡಿಸುತ್ತಿದ್ದೇನೆ, ಇದು ನನ್ನ ಧರ್ಮ ಸ್ವಾಮಿ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪನು ಹೇಳುತ್ತಾನೆ, ಹಾಗಾದರೆ ನಿನಗೆ ಈ ಮನುಷ್ಯರನ್ನು ಪೀಡಿಸುವುದು ಇಷ್ಟವಿಲ್ಲವೇ? ನೀನು ಕೇವಲ ಬ್ರಹ್ಮ ಬರಹವನ್ನು ನೆರವೇರಿಸುತ್ತಿದ್ದೀಯಾ ಅಷ್ಟೇ ತಾನೇ ಎಂದು ಕೇಳುತ್ತಾನೆ. ಅದಕ್ಕೆ ಶನಿದೇವನು ಹೇಳುತ್ತಾನೆ, ಹೌದು ಸ್ವಾಮಿ, ನನಗೆ ಈ ಮನುಷ್ಯರೆಂದರೆ ಬಹಳ ಇಷ್ಟ. ನಾನು ಕೇವಲ ಬ್ರಹ್ಮ ಬರಹವನ್ನು ಪಾಲಿಸುತ್ತಿದ್ದೇನೆ ಅಷ್ಟೇ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪನು ಹೇಳುತ್ತಾನೆ, ಹಾಗಾದರೆ ಒಂದು ಕೆಲಸ ಮಾಡೋಣ ಶನೇಶ್ವರ. ನನ್ನ ಭಕ್ತರು ಮಂಡಲ ಕಾಲ ಮಾಲೆ ಹಾಕುತ್ತಾರೆ. 7 ವರ್ಷಗಳು ಅನುಭವಿಸುವ ಕಷ್ಟಗಳನ್ನೆಲ್ಲ ಈ 40 ದಿನಗಳಲ್ಲಿ ಅನುಭವಿಸುತ್ತಾರೆ. ಅದರ ನಂತರ ನೀನು ಅವರನ್ನು ಪೀಡಿಸಬಾರದು ಎಂದು ಹೇಳುತ್ತಾನೆ. ಅದಕ್ಕೆ ಶನಿದೇವನು ಜೋರಾಗಿ ನಗುತ್ತಾ, ಏನು ಮಾತನಾಡುತ್ತಿದ್ದೀರಾ ನೀವು ಸ್ವಾಮಿ? ಕೇವಲ 40 ದಿನಗಳಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ ನಿಮ್ಮ ಭಕ್ತರು. ನಾನು ಉಂಟು ಮಾಡುವ ಕಷ್ಟಗಳು ಶತಕೋಟಿ ಮಧುರ ರಸಗಳೊಂದಿಗೆ ಮಧುರ ಪಾನೀಯಗಳನ್ನು ರುಚಿ ನೋಡುವವರನ್ನು ಒಡೆಯೋ ಮಾಂಸ ತಿನ್ನುವವರ ಬಾಯಿಗೆ ಒಡೆಯುತ್ತೇನೆ. ಅದರಿಂದ ಅವರಿಗೆ ಊಟ ಸೇರದೆ ಪರದಾಡುತ್ತಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ನಗುತ್ತಾ ಹೀಗೆ ಹೇಳುತ್ತಾನೆ, ನನ್ನ ಭಕ್ತರು ಕೇವಲ ಸಾತ್ವಿಕ ಆಹಾರವನ್ನಷ್ಟೇ ಸೇವಿಸುತ್ತಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಶನಿದೇವನು ಹೇಳುತ್ತಾನೆ, ಈ ಮನುಷ್ಯರು ಹಾಸಿಗೆಯ ಮೇಲೆ ಸುಖವಾಗಿ ಮಲಗುತ್ತಾರೆ ಅಲ್ಲವೇ? ಅವರನ್ನು ಕೊನೆಗೆ ಕಟ್ಟಿಗೆಗಳ ಮೇಲೆ ಮಲಗುವಂತೆ ಮಾಡುತ್ತೇನೆ ಎಂದು ಶನಿದೇವರು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿ ಹೇಳುತ್ತಾನೆ, ನನ್ನ ಭಕ್ತರು ಎಲ್ಲ ಸುಖಗಳನ್ನು ಬಿಟ್ಟು ಕಟು ನೆಲದ ಮೇಲೆ ಮಲಗುತ್ತಾರೆ ಎಂದು ಅಯ್ಯಪ್ಪ ಹೇಳುತ್ತಾನೆ. ಅದಕ್ಕೆ ಶನಿದೇವನು ಹೀಗೆ ಹೇಳುತ್ತಾನೆ, ಬಿಸಿ ನೀರಿನಿಂದ ಸ್ನಾನ ಮಾಡುವವರ ಜೀವನದೊಂದಿಗೆ ನಾನು ಆಟ ಆಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ಹೀಗೆ ಹೇಳುತ್ತಾನೆ, ನನ್ನ ಭಕ್ತರು 3 ಹೊತ್ತು ತಣ್ಣೀರಿನಿಂದಲೇ ಸ್ನಾನ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಶನಿದೇವನು ಹೇಳುತ್ತಾನೆ, ಕೂಡಲು ಸೂಕ್ತ ಬಟ್ಟೆ ಇಲ್ಲದೆ, ನಡೆಯಲು ಪಾದರಕ್ಷೆ ಇಲ್ಲದೆ ಬಿಸಿಲಿನಲ್ಲಿ ಪರದಾಡುವಂತೆ ಮಾಡಿ, ಅವನ ಹೆಸರು ಹೇಳಿಕೊಳ್ಳಲು ಸಹ ನಾಚಿಕೆಯಾಗುವಂತೆ ಮಾಡಿ, ಮದುವೆಯಾದ ಹೆಂಡತಿಯ ಬಳಿಗೆ ಸಹ ಲೈಂಗಿಕತೆಗಾಗಿ ಹೋಗಲಾಗದ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತೇನೆ ಎಂದು ಕೋಪದಿಂದ ಆವೇಶದಿಂದ ಶನಿದೇವನು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿ ನಗುತ್ತಾ, ನಿನಗೆ ಇಷ್ಟವಾದ ಬಣ್ಣ ಕಪ್ಪು ಅಲ್ಲವೇ ಶನಿದೇವ? ನನ್ನ ಭಕ್ತರು ಕಪ್ಪು ಬಟ್ಟೆಗಳನ್ನು ಧರಿಸಿ ಪಾದರಕ್ಷೆಯನ್ನು ಬಿಟ್ಟು ಯಾವುದೇ ಮಹಿಳೆಯರ ವ್ಯಾಮೋಹವಿಲ್ಲದೆ ಸ್ವಾಮಿ ಎಂಬ ಹೆಸರಿನಿಂದ ನನ್ನ ಭಕ್ತರು ಕರೆಯಲ್ಪಡುತ್ತಾರೆ. ನೀನು ಹೇಳಿದ ಪ್ರತಿಯೊಂದು ಕಷ್ಟವನ್ನು ನನ್ನ ಭಕ್ತರು ಈ 40 ದಿನಗಳಲ್ಲಿ ಮಾಲೆ ಹಾಕಿ ಭಜಿಸುತ್ತಾರೆ ಎಂದು ಹೇಳುತ್ತಾನೆ. ಆಗ ಶನಿದೇವನು ನಮಸ್ಕರಿಸಿ, ಸ್ವಾಮಿ, ಕೊನೆಯದಾಗಿ ನನ್ನ ನೋಟ ಬಿದ್ದು ಸಂತೋಷವಾಗಿರುವ ದಂಪತಿಗಳಿಗೂ ಸಹ ಜಗಳಗಳು ಬರುತ್ತವೆ ಎಂದು ಹೇಳುತ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ತನ್ನ ಕೈಯನ್ನು ಮೇಲೆತ್ತಿ, ನನ್ನ ಭಕ್ತರು ಈ 40 ದಿನಗಳು ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಸ್ಮರಿಸುತ್ತಾ ಹೆಜ್ಜೆಗಳಲ್ಲಿ ನಡೆಯುತ್ತಾ ಈ ಬೆಟ್ಟಗಳನ್ನು ಏರಿ ನನ್ನ ದರ್ಶನಕ್ಕಾಗಿ ಶಬರಿಮಲೆಗೆ ಬರುತ್ತಾರೆ. ಅಂತಹ ನನ್ನ ಭಕ್ತನನ್ನು ನೀನು ಎಂದಿಗೂ ಪೀಡಿಸಬಾರದು ಶನಿದೇವ. ಅವರಿಗೆ ಯಾವಾಗಲೂ ಸುಖಗಳು ಮಾತ್ರ ಸಿಗಬೇಕು. ಇದೇ ನನ್ನ ಆಜ್ಞೆ, ಇದೇ ನನ್ನ ಶಾಸನ ಎಂದು ಅಯ್ಯಪ್ಪ ಸ್ವಾಮಿ ಹೇಳುತ್ತಾನೆ.
ಅದಕ್ಕಾಗಿಯೇ ಈಗ ನಾವು ಅಯ್ಯಪ್ಪ ಮಾಲೆ ಹಾಕಿದಾಗ ಕಪ್ಪು ಬಟ್ಟೆಗಳನ್ನು ಧರಿಸುತ್ತೇವೆ ಎಂದು ಭಗವಾನ್ ಶಿವನು ಗಣೇಶನಿಗೆ ಹೇಳುತ್ತಾರೆ. ಅಯ್ಯಪ್ಪನ ವಿಗ್ರಹ ಬಹಳ ಸುಂದರವಾಗಿರುತ್ತದೆ. ಗಣೇಶ ಅಯ್ಯಪ್ಪನನ್ನು 2 ಕಾಲುಗಳನ್ನು ಮಡಚಿ ಕುಳಿತಿರುವಂತೆ ಇರುತ್ತಾನೆ. ಬಲಗೈಯನ್ನು ತನ್ನ ಮೊಣಕಾಲಿನ ಮೇಲೆ ಇರಿಸಿ ಎಡಗೈಯನ್ನು ಭಕ್ತರನ್ನು ಆಶೀರ್ವದಿಸುವಂತೆ ಇರುತ್ತದೆ. ಅಂದರೆ ತಾನೇ ಶರಣ ಹೊಂದವರಿಗೆ ಅಭಯ ನೀಡುವಂತಹ ಅದ್ಭುತ ರೂಪವಿದು. ಆದರೆ ನನ್ನ ಅಯ್ಯಪ್ಪ ಎಷ್ಟು ಹೊತ್ತು ಹೀಗೆ ಕುಳಿತಿರುತ್ತಾನೆ, ಅವನಿಗೆ ಕಾಲು ಮತ್ತು ಸೊಂಟ ನೋವು ಬರುತ್ತದೆ ಎಂದು ಭಾವಿಸಿ ರಾಜಶೇಖರನು ಒಂದು ಯೋಗ ಪೀಠವನ್ನು ತಯಾರಿಸಿ ಆ ಪೀಠವನ್ನು ಅಯ್ಯಪ್ಪನ ಸೊಂಟಕ್ಕೆ ಮತ್ತು ಕಾಲುಗಳಿಗೆ ಬಿಗಿಯುತ್ತಾನೆ. ಅಂದಿನಿಂದ ಅಯ್ಯಪ್ಪನನ್ನು ಆ ರೂಪದಲ್ಲಿಯೇ ಭಕ್ತರೆಲ್ಲರೂ ಪೂಜಿಸುತ್ತಾರೆ. ಗಣೇಶ ಎಂದು ಹೇಳುತ್ತಾರೆ. ಆಗ ಗಣೇಶನು ನಮಸ್ಕರಿಸಿ, ನಾನು ಸಿದ್ಧವಾಗಿದ್ದೇನೆ ಅಪ್ಪ, ನಾನು ಇವತ್ತೇ ಮಾಲೆ ಹಾಕಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಭಗವಾನ್ ಶಿವನು ಸಂತೋಷಪಟ್ಟು ಈ ಮಾಲೆ ಹಾಕುವ ಸಮಯದಲ್ಲಿ ಮೊದಲಿಗೆ ಭಕ್ತರು ಗುರುಸ್ವಾಮಿಯ ಮೂಲಕ ಮಾಲೆ ಧರಿಸಿ ಉಪದೇಶ ಪಡೆದು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು. ಇಂದು ನಿನಗೆ ಗುರುಗಳು ನಾನೇ ನಿನಗೆ ಮಾಲೆ ಹಾಕುತ್ತೇನೆ ಎಂದು ಭಗವಾನ್ ಶಿವನು ಗಣೇಶನಿಗೆ ಹೇಳುತ್ತಾನೆ. ಸ್ನೇಹಿತರೆ ನಮಸ್ಕಾರ. ಕತೆ ತುಂಬ ಚೆನ್ನಾಗಿದೆ. ಹಾಗೆಯೇ ಕತೆ ತುಂಬ ದೊಡ್ಡದಾಗಿರೋದ್ರಿಂದ ಕತೆನ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಕತೆನ ನಾಳೆ ಶುರು ಮಾಡ್ತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಬೇಕು. ಹಾಗೆ ನನ್ನ ಕತೆಗೆ ಒಂದು ಸ್ವಲ್ಪ ಲೈಕ್ನು ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.